Hi all, welcome back to our YouTube channel Double Take Reactions. ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋನ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಡಾಕ್ಟರ್ ರಾಜ್ಕುಮಾರ್ ವರ್ಸಸ್ ವಜ್ರಮುನಿ ಅವರ ಡೈಲಾಗ್ ಕಂಪೈಲೇಷನ್. ಇಬ್ರು ಥಿಯೇಟರ್ ಬಂದಿರೋದ್ರಿಂದ ಪೌರಾಣಿಕ ಪಾತ್ರಗಳಲ್ಲಿ ದೇ ಆರ್ ಆಲ್ವೇಸ್ ಟಾಪ್ ನಾಚ್. ದೇ ಆರ್ ಆಲ್ರೆಡಿ ವೆರಿ ವರ್ಸಟೈಲ್ ಇನ್ ಏನು ಈ ಥರ ಏನ್ಷಿಯಂಟ್ ಪಾತ್ರಗಳು, ಪೌರಾಣಿಕ ಪಾತ್ರಗಳು ಮಾಡೋದ್ರಲ್ಲಿ. ಸೊ ಅವರಿಬ್ರು ಕೂಡ ಆ ಪೌರಾಣಿಕ ಪಾತ್ರಗಳಿಗೆ ಇಬ್ರು ಚೆನ್ನಾಗಿ ಹೊಂದ್ಕೋತಾರೆ. ಆಮೇಲೆ ಅವ್ರ ಡೈಲಾಗ್ಗಳು ಕೂಡ ನಿರರ್ಗಳವಾಗಿ ಕನ್ನಡದಲ್ಲಿ ಅಥವಾ ಆ ಪೌರಾಣಿಕ ಡೈಲಾಗ್ ಹೇಳೋದ್ರಲ್ಲಿ ಅವ್ರು ಟಾಪ್ ನಾಚ್, ನಿಸ್ಸೀಮರು ಅಂತ ಹೇಳ್ಬೋದು. ಸೊ ಅವ್ರದ್ದೇ ಇಬ್ರು ಮೂವಿದು 2 ಸೀನ್ಗಳನ್ನ ರಿಯಾಕ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ರಾಜ್ಕುಮಾರ್ ಅವ್ರದ್ದು ಹಿರಣ್ಯಕಶ್ಯಪ್, ಇನ್ನೊಂದು ವಜ್ರಮುನಿ ಅವ್ರದ್ದು ಪ್ರಚಂಡ ರಾವಣ ಮೂವಿಯಿಂದ ಒಂದು ಡೈಲಾಗ್. ಓಕೆ, ಲೆಟ್ಸ್ ಗೆಟ್ ಇಂಟು ಇಟ್. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿಯಿಟ್ಟರೆ ಬೆರೆಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಭಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಚಕ್ಕಶ್ಚಕ್ರದ ಮಗ, ನೋ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಎದುರಾಗಿ ನಿಂತು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ. ಅದಾವ ಶಕ್ತಿ ಅವನಿಗೆ ನನ್ನನ್ನು ಎದುರಿಸುವ ಧೈರ್ಯ ತುಂಬಿದೆ. ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ. ಅದಾವ ಶಕ್ತಿ ನನ್ನ ಮುಖ ಭಗ್ನ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ, ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯೇ ಇದಕ್ಕೆಲ್ಲ ಕಾರಣ. ಜನವೆಲ್ಲವೋ ಹರಿ, ಕಪಟಿ, ವಂಚಕಿ. ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾಗಿದ್ದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಚಿಂದಿ ಗುರು ಅಲ್ಲ, ಎಂತ ಡೈಲಾಗ್ ಡೆಲಿವರಿ, ಮತ್ತೆ ಆ ಸ್ಪಷ್ಟತೆ ಮಾತಾಡೋದ್ರಲ್ಲಿ, ಆ ಡೈಲಾಗ್ ಉಚ್ಚಾರಣೆಯ ಸ್ಪಷ್ಟತೆ, ಆಮೇಲೆ ಆ ಕನ್ನಡದ ಮೇಲಿರುವಂತ ಅಥವಾ ಅದೊಂದು ಡೈಲೆಕ್ಟ್ ಮೇಲಿರುವಂತ ಒಂದು ಹಿಡಿತ, ಗ್ರಿಪ್, ಎಲ್ಲಿ ರೈಸ್ ಮಾಡಿ ಮಾತಾಡಬೇಕು, ಆಮೇಲೆ ಯಾವ್ದಕ್ಕೆ ಒತ್ತು ಕೊಡ್ಬೇಕು, ಕ್ಲಿಯರ್ ಗುರು. ಹ್ಯಾಟ್ಸ್ ಆಫ್. ಡಾಕ್ಟರ್ ರಾಜ್ಕುಮಾರ್ನ ವರನಾಟ ಅಂತ ಕರೆದಿರೋದು ಅದು ಎಷ್ಟು ಸೂಟ್ ಆಗಿದೆ ಅಂದ್ರೆ ಆ ಟೈಟಲ್ ರಾಜ್ಕುಮಾರ್ಗೆ. ರಿಯಲಿ ಗುರು, ಆತರ ಜನರೇಷನಲ್ ಒಂದ್ಸಲ ಹುಟ್ಟು ಆಕ್ಟರ್ ಅಲ್ಲ, ಲೈಕ್ ಒಂದು ಎಂತ ಹೇಳುದು, ಒಂದು ಜನರೇಷನ್ ಅಲ್ಲ, ಎಲ್ಲ ಜನರೇಷನ್ ಒಂದು ಪಿನಾಕಲ್ ಆಫ್ ಆಕ್ಟಿಂಗ್. ಚಿಂದಿ ಗುರು, ಎಂತ ಟ್ಯಾಲೆಂಟ್ ಅಲ್ಲ. ಅದು ಕೂಡ ಓದದ್ದು ಮತ್ತೆ 3ನೇ ಕ್ಲಾಸ್, ಬಟ್ ಸ್ಟಿಲ್ ಕನ್ನಡ ಉಚ್ಚಾರಣೆ, ಕನ್ನಡ ಮಾತು ಏನ್ ಎಷ್ಟು ನಿರರ್ಗಳ. ಸೂಪರ್ ಗುರು. ಅವ್ರು ಎಂತ ಒಂದೇ ಟೇಕ್ ಆಗೋದು, ಅಷ್ಟೊಂದು ಹೇಳ್ಕಲ್ಲ, ಎಕ್ಸ್ಪ್ರೆಷನ್ ಬರ್ತಿಲ್ಲ. ಈಗ ಯಾವ್ದು ಗೊತ್ತಾ, ಆ ಫಸ್ಟಿಗೆ ಒಂದ್ ಡೈಲಾಗ್ ಹೇಳ್ರಿ ಕಣ, ಅದಿಷ್ಟು ಒಂದ್ ಟೇಕ್, ಅದಾದ್ಮೇಲೆ ಅದಿಷ್ಟು ಈಗ ನಾವು ಒಂದೇ ಸಲ ಹೇಳ್ಕಂದ್ರೆ ಈಗಿನ ಆಕ್ಟರ್ ಯಾರಿಗೂ ಗೊತ್ತಿಲ್ಲ ಗುರು, ಅವರೆಲ್ಲ ಮಲ್ಟಿಪಲ್ ಟೇಕ್ ಆಕ್ಟರ್ಸ್ ಈಗಿನ ಆಕ್ಟರ್ಸ್ ಎಲ್ಲ. ಅವಾಗೆಲ್ಲ ರೀಲ್ ಕ್ಯಾಮ್ರಾ ಆದ್ರಿಂದ ನೀನು ಮೋಸ್ಟ್ ಆಫ್ ದೆಲ್ಲ ವೇಸ್ಟ್ ಮಾಡೋಕಿಲ್ಲ, ಆಲ್ಮೋಸ್ಟ್ ಒನ್ ಟೇಕ್ ಅಲ್ಲೇ ಮಾಡ್ಬೇಕಿತ್ತು. ಆಮೇಲೆ ಮತ್ತೆ ಈ ಪಾತ್ರ ಅಂತೇಳಿ ಅಲ್ಲ, ಯಾವ್ದೇ ಡಿಫ್ರೆಂಟ್ ಪಾತ್ರ ಕೊಡ ನೀನು. ಹೆಂಗೆ ಅಂದ್ರೆ ಒಂದು ಗಾದೆನೇ ಇತ್ತಲ್ಲ, ಆಡು ಮುಟ್ಟದ ಸೊಪ್ಪಿತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಮಾಡಿರೋ ಪಾತ್ರ ಇಲ್ಲ. ಯಾವ್ದು ಬೇಕು, ಜೇಮ್ಸ್ ಬಾಂಡ್ ಪಾತ್ರ, ಪೊಲೀಸ್, ಕಳ್ಳ, ಆಮೇಲೆ ದಡ್ಡನ್ ಕ್ಯಾರೆಕ್ಟರ್ ಯಾವ್ದ್ರಾಗೆ, ಕವಿರತ್ನ ಕಾಳಿದಾಸಗೆ ಫಸ್ಟ್ ಹಾಫ್, ಅದೇ ಸೆಕೆಂಡ್ ಹಾಫ್ ಗೆ ಕವಿರತ್ನ ಕಾಳಿದಾಸದಲ್ಲಿ ಕಾಳಿದಾಸ. ಎಂತ ಚಿಂದಿಗುರು, ಯಾವುದೇ
ಕ್ಯಾರೆಕ್ಟರ್ ಕೊಟ್ರು, ಅದನ್ನ ಹೆಂಗೆ ಆಕ್ಟಿಂಗ್ ಮಾಡೋದಂದ್ರೆ ವೆರಿ ಕನ್ವಿನ್ಸಿಂಗ್ ಆಗಿ ಆಕ್ಟಿಂಗ್ ಮಾಡೋದು. ದಟ್ಸ್ ವೆರಿ 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 ರೇರ್ ಅಂಡ್ ಇಟ್ ಇಸ್ ರಿಯಲಿ ಗಾಡ್ ಗಿಫ್ಟೆಡ್. ಅದಕ್ಕೆ ವರನಟ ಅಂತ ಕರೆದಿರೋದು. ಲಿಟ್ರಲಿ ಸೂಟೆಡ್ ಗುರು ಅದು ಟೈಟಲ್ ರಾಜ್ಕುಮಾರ್. ನಾನ್ ಯಾರ ತರ ಬೇಕಾದ್ರೂ ವಾದ ಮಾಡೋದು ಸರಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಓಕೆ, ಬಿಕಾಸ್ ಔಟ್ ಸೈಡ್ ಬೇರೆ ಇಂಡಸ್ಟ್ರಿಯಲ್ಲಿ ಈ ಆಲ್ ಇಂಡಿಯಾದಲ್ಲಿ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಐ ಆಮ್ 100% ಶೋರ್ ಆಗಿ ಹೇಳ್ತೆ, ಕನ್ನಡ ಇಂಡಸ್ಟ್ರಿಯಲ್ಲಿ ರಾಜ್ಕುಮಾರ್ ಇಸ್ ಅ ಪಿನಾಕಲ್. ಆಮೇಲೆ ಬೇರೆ ಸ್ಟಾರ್ಟ್ ಆಗ್ಬೋದು, ಬೇರೆಯವರು ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಆಗಿರ್ಬೋದು, ಇವರೆಲ್ಲ ಮತ್ತೆ ಅವರೇ ಅಕ್ಸೆಪ್ಟ್ ಮಾಡ್ತಾರ, ಬಟ್ ಫ್ಯಾನ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅಲ್ಲ, ಫ್ಯಾನ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ ಅಂದ್ರೆ ನಾನು ಹೇಳ್ತಿದ್ದಲ್ಲ, ಫ್ಯಾನ್ಸ್ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾಕಂದ್ರೆ ಹೇಳಿದ್ರೆ ಫ್ಯಾನ್ಸ್ ಅದನ್ನ ಯಾವ್ದೇ ಫ್ಯಾನ್ಸ್ ಇದೆ, ಈಗ ನಾನೇ ಅಂತ ಅವರಿಗೂ ಫ್ಯಾನ್ಸ್ ಇವರಿಗೂ ಫ್ಯಾನ್ಸ್ ನಡೆಯಲ್ಲ. ಬಟ್ ನೀನು ಲಾಜಿಕಲ್ ಆಗಿ ಕುತ್ಕೊಂಡು ನೋಡ್ರೆ, ನೀನ್ ಕಣ್ಣು ಬಿಟ್ಟು ನೋಡ್ರೆ ನಿಂಗೆ ಗೊತ್ತಾಗ್ತಾ ಡಿಫ್ರೆನ್ಸ್, ಗೊತ್ತಾಯ್ತಾ? ನಿಂಗೆ ಅದಕ್ಕೆ ಇವ್ರ ಫ್ಯಾನ್ಸ್ ಅವ್ರ ಫ್ಯಾನ್ಸ್ ಆಗಿರ್ಕೊಂಡು ಅಲ್ಲ, ನೀವೊಂದು ಲಾಜಿಕಲ್ ಅಳತೆ ಮಾಡಿ ನೋಡ್ರೆ ಗೊತ್ತಾಗುತ್ತೆ ನಿಂಗೆ, ಗುರು ದಿಸ್ ಇಸ್ ವೆರಿ ಡಿಫ್ರೆಂಟ್ ಅಂತ ಹೇಳಿ. ಅಷ್ಟು ಒಳ್ಳೆ ಆಕ್ಟರ್ ಮತ್ತೆ ಅಷ್ಟೊಳ್ಳೆ ಸಿಂಗರ್ ಒಂದೇ ಪರ್ಸನಲ್ ಯಾರು ಮತ್ತೆ ಎಂತಂದ್ರೆ ಈಗಿನ ಆಕ್ಟರ್ಸ್ ಅಲ್ಲೂ ಯಾರು ಇಲ್ಲ. ಸಿಂಗರ್ ಮತ್ತೆ ಡಾನ್ಸ್ ನೀನ್ ಸಿಂಗರ್ ಹೇಳ್ದಲ್ಲ, ಶಾಸ್ತ್ರೀಯ ಸಂಗೀತದಲ್ಲಿ ಇದು ವಿದ್ವಾಂಸರವ್ರು ಡಾಕ್ಟರ್ ರಾಜ್ಕುಮಾರ್. ಇನ್ನೆಂತ ಹೇಳ್ತೆ, ಶಾಸ್ತ್ರೀಯ ಸಂಗೀತ ಮತ್ತೆ ಆಕ್ಟಿಂಗ್ ಎರಡು ಒಬ್ರೇ ಇರ್ಕೊಂಡ್ರೆ ನೆವರ್ ಎವರ್ ಪಾಸಿಬಲ್. ಆ ತರದ್ ಹಿಂದೆ ಏನು ಇರ್ಲಿಲ್ಲ, ಮುಂದೆ ಬರೋದು ಇಲ್ಲ ಡೆಫಿನೆಟ್ಲಿ. ಹಾಡು ಎಂತೆಂತ ಹಾಡು ಹೇಳಿದ್ದು, ನಾದಮಯ ಸಾಂಗ್ ಯಾವ್ದಕ್ ಕಮ್ಮಿ ಇತ್ತು. ಅದಾದ್ಮೇಲೆ ಇದು ಕವಿರತ್ನ ಕಾಳಿದಾಸದಲ್ಲೇ ಮಾಣಿಕ್ಯ ವೀಣಂ ಮುಪಲಾಯಮಯಂತಿ, ಅದೆಂತ ಸಾಂಗ್. ಆಕ್ಟಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರೆ ಸಿಂಗಿಂಗ್ ಅದೇ ತರ ಒಂದು ಸ್ಟ್ಯಾಂಡರ್ಡ್ ಪೀಕ್ ಸೆಟ್ ಮಾಡೋದು. ಅದಕ್ಕೆ ವರನಾಟ ಅಂತ ಹೇಳಿದ್ದು. ಆ ತರದ್ ಯಾರು ಇದಿರಲ್ಲ ಬಿಡಿ, ಇಂಡಿಯಾದಲ್ಲೇ ಯಾರು ಇಲ್ಲ. ಆತರ ಸಿಂಗಿಂಗ್ ಅಲ್ಲೂ ಟಾಪ್ ನಾಚ್, ಆಕ್ಟಿಂಗ್ ಅಲ್ಲೂ ಟಾಪ್ ನಾಚ್. ದಟ್ ಇಸ್ ಟ್ರೂಲಿ ವರನಾಟ ಗುರು. ಹ್ಯಾಟ್ಸ್ ಆಫ್. ಆ ತರದ ಯಾರು ಬತ್ತು ಇಲ್ಲ, ಮುಂದೆ ಬರೋದು ಇಲ್ಲ, ಹಿಂದೆ ಬಂದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಒಬ್ರೆ. ಈಗ ನಾವೆಲ್ಲ ಅಂತೇಳ, ನಾವೆಲ್ಲ ನಮ್ಮ ಅಪ್ಪ ಅಮ್ಮನ ಕಾಲದವ್ರಲ್ಲ, ನಾವೆಲ್ಲ ಈಗಿನ ಕಾಲದವ್ರು. ನಾವು ಹಾಲಿವುಡ್ ಮೂವಿ ನೋಡೋದು, ಹಾಲಿವುಡ್ ಸೀರೀಸ್ ನೋಡೋದು, ಅಥವಾ ಕನ್ನಡ ಮೂವಿ ನೋಡೋದು, ಬೇರೆ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಈಗಿನ ಮೂವಿ ಅಲ್ಲಿ ನೋಡ್ತಾ ಇರುತ್ತೆ, ಸೈಂಟಿಫಿಕ್ ಫಿಕ್ಷನ್ ಮೂವಿ ನೋಡ್ತಾ ಇರುತ್ತೆ. ಬಟ್ ಸ್ಟಿಲ್ ನಮ್ಗೆ ರಾಜ್ಕುಮಾರ್ ಇಷ್ಟ ಯಾಕೆ ಅಂತ ಹೇಳಿದ್ರೆ, ವಿ ಹ್ಯಾವ್ ಸೀನ್, ನಾವು ನೋಡಿದ್ದು, ಅದಕ್ಕೋಸ್ಕರ. ಸುಮ್ನೆ ಏನು ಬಾಯಿ ಮಾತಿಗೆ ಹೇಳ್ತಿರೋದಲ್ಲ. ಇದು ಸೇಮ್ ಟೈಪ್ ಆಫ್ ಸ್ಟೋರಿ, ಇದು ಬೇಡ ಆತರ ಯಾವ ಮೂವಿನೂ ಕಂಡಿದ್ದೆ. ರಾಜ್ಕುಮಾರ್ ಮೂವಿ ಎಲ್ಲದೂ ಕೂಡ ಎಲ್ಲ ಡಿಫ್ರೆಂಟ್ ಸಿಮಿಲರ್ ಅಂತ ಯಾವ್ದು ಅನ್ಸೋದಿಲ್ಲ, ಎಲ್ಲ ಡಿಫ್ರೆಂಟ್. ಅದೇ ಆಯ್ತು, ಇವ್ರದ್ದೆಲ್ಲ ಈ ಮೂವಿ ಆ ಮೂವಿ ಸೇಮ್, ಲೆಟ್ಸ್ ಸ್ಕಿಪ್ ಇಟ್ ಇಲ್ಲ. ಎಲ್ಲ ಮೂವಿನೂ ಕಾಣ್ಲಕ್ ಫ್ಯಾಮಿಲಿ ಕೂತ್ಕೊಂಡ್ 200+ ಮೂವೀಸ್, ಅಷ್ಟು ಮೂವಿನೂ ಒಂದ್ ಫ್ಯಾಮಿಲಿ ಕೂತ್ಕೊಂಡ್ ಕಾಣ್ತಾರ ಅಂತ ಕೇಳ್ರೆ, ಅವ್ರದ್ದು ಸ್ಟೋರಿ ಸೆಲೆಕ್ಷನ್ ಅದೆಲ್ಲ ಯಾವ ರೇಂಜಿಗೆ ಇರ್ಬೋದು. ಮತ್ತೊಂದೆಂತ ಗೊತ್ತಾ, ನಂದು ಯೂಟ್ಯೂಬ್ ತೆಗೆದು ನೋಡಿದ್ರೆ ನೀನು ಅದ್ರ ಕ್ಲಿಪ್ಸ್ ಎಲ್ಲ ಇರುತ್ತಲ್ಲ, ಎಲ್ಲ ರಾಜ್ಕುಮಾರ್ ಮೂವಿ ಕ್ಲಿಪ್ಸ್ ಗಳು ಇರುತ್ತೆ. ಎಂತ ಗೊತ್ತಾ, ಎಲ್ಲರೂ ಊಟ ಮಾಡುವಾಗ, ಬ್ರೇಕ್ಫಾಸ್ಟ್ ಮಾಡುವಾಗ, ಸಾಯಂಕಾಲ ಟೀ ಕುಡಿಯುವಾಗ ನಾನು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಅವ್ರದ್ದು ಯಾರಾದ್ರು ನೋಡ್ತಾ ಇದ್ದಾರೆ. ಬರೀ ರಾಜ್ಕುಮಾರ್ ಅಂತ ಹೇಳಿ ಅಲ್ಲ, ಪ್ರಭಾಕರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಅಂಬರೀಷ್ ಅವ್ರದ್ದು, ಎಲ್ಲರದ್ದು ಆತರ ಕ್ಲಿಪ್ಸ್ ಇರ್ತಲ್ಲ ಮೂವಿ, ಅದು ನೋಡ್ತಾ ಇರುತ್ತೆ. ಬಿಕಾಸ್ ಆಗಿನ ಕಾಲದ ಮೂವಿ ಅಂತ ಹೇಳಿದ್ರೆ ಏನೋ ಒಂಥರ ಚಂದಪ್ಪ. ಅದ್ರ ಸಿಂಪಲ್ ಸ್ಟೋರಿ ಇದ್ರು ಕೂಡ ದ ವೇ ಇಟ್ ವಾಸ್ ಡೈರೆಕ್ಟೆಡ್, ದ ವೇ ಇಟ್ ವಾಸ್ ಆಕ್ಟೆಡ್, ಇಟ್ ಇಸ್ ಅ ವೆರಿ ವೆಲ್ ಪ್ಯಾಕೇಜ್ ಅಂಡ್ ಸೂದಿಂಗ್. ಒಂಥರ ಮನ್ಸಿಗೆ ಒಂಥರ ಸಮಾಧಾನ ಅಂತ ಕೊಡ್ತಾರ. ಆಮೇಲೆ ಸ್ಟೋರಿನೂ ಅಷ್ಟೇ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇ ಎಷ್ಟು ಚಂದ ಇರೋದು ಗೊತ್ತಾ. ಇಟ್ ವಾಸ್ ಬ್ಯೂಟಿಫುಲ್ ಫೀಲಿಂಗ್ ಅದರ ಕ್ಲಿಪ್ಸ್ ಎಲ್ಲ ಕಾಮತ್ತಿಗೆ. ಹೋಪ್ ನೆಕ್ಸ್ಟ್ ಜನರೇಷನ್ ಅವರು ಕೂಡ ಆರ್ಟ್ ಅನ್ನ ಏನೋ ರೆಕಗ್ನೈಸ್ ಮಾಡಿ ಫ್ಯಾನ್ ಆಗೋದು ಒಳ್ಳೇದು. ಓಕೆನಾ? ಅಂಡ್ ಈವನ್ ಇನ್ ಕ್ಯಾರೆಕ್ಟರ್ ಅಲ್ಲೂ ಕೂಡ, ವ್ಯಕ್ತಿತ್ವದಲ್ಲೂ ಕೂಡ ರಾಜ್ಕುಮಾರ್ ಇಸ್ ಆಲ್ವೇಸ್ ಒನ್ ಸ್ಟೆಪ್ ಅಹೆಡ್. ಓಕೆ ಗೈಸ್, ಈಗ ನೆಕ್ಸ್ಟ್ ನಾವು ವಜ್ರಮುನಿ ಅವ್ರ ಡೈಲಾಗ್ ನೋಡುವ. ಇನ್ನೊಬ್ಬ ನಟ ಭಯಂಕರ ವಜ್ರಮುನಿ ಅವ್ರ ಡೈಲಾಗ್. ಈ 8ನೇ ದಶಕಂಠ ರಾವಣನನ್ನು ಬೆಕ್ಕಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ. ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡಿಸುತ್ತಿರುವ ಈ ಭ್ರಾಂತಿ ಕ್ಷಣಚಿತ್ತ ಕ್ಷಣಪಿತ್ತರಾದ ನವಗ್ರಹಗಳ ಕ್ರಾಂತಿಯೇ. ಭ್ರಾಂತು. ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ, ಹೆಗಲು.
ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಶಬ್ದನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮೆಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕರಾದ ಗಂಡನೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಲಿಟ್ರಲಿ ಗೂಸ್ ಬಂಪ್ಸ್ ಗುರು. ಹೇಗೆ ಡೈಲಾಗ್ ಚಿಂದಿ ಅಲ್ಲ ಅದು. ಫಸ್ಟ್ ಆಫ್ ಆಲ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಜ್ರಮುನಿ ಅಂತ ಹೇಳಿದ್ರೆ ಕಂಠ, ವಾಯ್ಸ್ ಹೆಂಗಿತ್ ಎಷ್ಟು ಸಖತ್ ಸೂದಿಂಗ್ ವಾಯ್ಸ್ ಅಲ್ಲ. ಆದ್ರೆ ಈ ವಿಲನ್ ಗಳಿಗೆ ಇದ್ರ ಖಡಕ್ ಡೈಲಾಗ್ ಗಳಿಗೆಲ್ಲ ಮತ್ತೆ ಡೈಲಾಗ್ ಡೆಲಿವರಿ ಕಂಡು ಈಗ ವಜ್ರಮುನಿದು ಕೂಡ. ವಜ್ರಮುನಿ ಅಂತ ಕನ್ನಡ ವಿದ್ವಾಂಸರ ಅಲ್ಲ, ಬಟ್ ಸ್ಟಿಲ್ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಕನ್ನಡದ ಈಗ ಡೈಲಾಗ್ ಹೇಳತ್ತಿಗೆ ಆ ಒಂದು ಮೀನಿಂಗಿಗೂ ಕೂಡ ನೀನು ಎಂತ ಹೇಳಿ ಎಮೋಷನ್ ಕೊಡಕ್, ಆ ಎಮೋಷನ್ ಹೆಂಗೆ ಕೊಟ್ಟಿರೋದು ನೋಡು. ಮತ್ತೆ ಅಷ್ಟೊಂದು ಉದ್ದುದ ಡೈಲಾಗ್ ಗಳನ್ನ ಹೆಂಗ್ ಹೇಳದ್ ಹೇಳು. ಚಿಂದಿ ಗುರು. ಆಗಿನ ಕಾಲದ ಆಕ್ಟರ್ಸ್ ಗಳೆಲ್ಲ ಒಂಥರ ಒಂದ್ ಲೆವೆಲ್ಲೇ ಬೇರೆ ಗುರು. ಅಂದ್ರೆ ಮೋಸ್ಟ್ ಆಫ್ ದೇಮ್ ಅಂತ ಹೇಳಿದ್ರೆ ಥಿಯೇಟರ್ಸ್ ಇಂದ ಬಂದಿರ್ತಾರ, ಥಿಯೇಟರ್ ಬ್ಯಾಕ್ ಗ್ರೌಂಡ್. ಸೊ ಅಲ್ಲೆಲ್ಲ ಪೌರಾಣಿಕ ಪ್ರಸಂಗ ಮಾಡಿ ಒಳ್ಳೆ ಒಂದು ಆಕ್ಟಿಂಗ್, ಒಂದು ಎಮೋಷನ್ಸ್, ಆಮೇಲೆ ಡೈಲಾಗ್ ಗಳನ್ನು ಅಷ್ಟೇ ಕರಗತ ಮಾಡ್ಕೊಂಡ್ ಬಂದಿರ್ತಾರೆ ಅವ್ರು. ಸೊ ಅವರಿಗೆಲ್ಲ ಈ ತರ ಕ್ಯಾರೆಕ್ಟರ್ ಕೊಟ್ರೆ ಅವ್ರು ನೀರ್ ಕೊಡ್ದಂಗ್ ಮಾಡಿಬಿಡ್ತಾರೆ. ಅವ್ರಿಗೆ ಅಂತ ಡಿಫಿಕಲ್ಟಿ ಅನ್ಸೋದಿಲ್ಲ. ಏನ್ ನೀಟಾಗಿ ಪ್ರೊಟ್ರೈ ಮಾಡೋದು ಗುರು ರಾವಣ ಅಲ್ಲ. ಮತ್ತೆ ನಗಾಡದಂಗೆ ಪ್ಯೂರ್ ವಿಲನ್ ಅಲ್ಲ. ಎಂತ ಅಟ್ಟಹಾಸ ಗುರು. ಆಗಳಿಗೆಲ್ಲ ಹೀರೋ ಅಂದ್ರೆ ಹೀರೋನೇ, ವಿಲನ್ ಅಂದ್ರೆ ವಿಲನ್ನೇ. ಅವ್ರು ವಿಲನ್ನೇ. ಮಕ್ಕಳಿಗೆಲ್ಲ ಹೆದರ್ಸ್ಲಕ್ ಅವ್ರನ್ನ. ಆಕ್ಚುಲಿ ಯಾವ್ದೋ ಒಂದು ಸ್ಟೋರಿ ತಪ್ಪ ಯಾರೋ ಹೇಳ್ತಿದ್ರು, ವಜ್ರಮುನಿ ಹತ್ರ ಕೆಲವರು ಹುಡುಗಿಯರು ಪಾಪ ಹೆದರ್ತಿದ್ರಂತೆ ಆಯ್ತಾ. ಬಟ್ ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಅವ್ರು ಹಂಗೆ ಇಪ್ಪುದಿಲ್ಲ. ಬಟ್ ಇಮ್ಯಾಜಿನ್ ಮಾಡೋ ಅವ್ರು ಎಂತ ಇಂಪ್ರೆಷನ್ ಕ್ರಿಯೇಟ್ ಮಾಡಿರ್ಕೊಂಡು ಆಕ್ಟಿಂಗ್ ಆಗಿ. ಚಿಂದಿ ಗುರು. ನನ್ಗೆ ಅದು ನೋಡ್ರಿ, ಈಗ ನೆಕ್ಸ್ಟ್ ಯಶ್ ಪೋರ್ಟ್ರೇ ಮಾಡ್ತಿದ್ರು ರಾವಣ ರಾಮಾಯಣದಲ್ಲಿ. ಸೊ ಯಶ್ ಕೂಡ ಐ ಹೋಪ್ ಇದನ್ನ ಸ್ವಲ್ಪ ಇನ್ಸ್ಪಿರೇಷನ್ ತಗೊಂಡು, ಆಬ್ವಿಯಸ್ಲಿ ಅವರೆಲ್ಲ ಈ ತರ ಮೂವಿ ನೋಡ್ಕೊಂಡೇ ಬೆಳೆದಿರೋರು. ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗ್ ಮಾಡ್ಬೇಕು ಅಂತೇಳಿ. ಸೊ ಅವ್ರದ್ದೊಂದು ಫ್ರೀ ವಿಲ್ ಅಲ್ಲಿ ಯಾರ್ದು ಅಡೆತಡೆ ಇಲ್ಲದೆ ಈ ತರ ರಾವಣ ಏನು ಒಂದು ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಇದೆಯೋ ಈ ತರ ವಜ್ರಮುನಿ ಕೊಟ್ಟಂಗೆ ಅವರು ಕೊಡ್ತಾರ ನನ್ನೊಂದು ದೃಢ ನಂಬಿಕೆ ನನಗೆ. ಸೊ ನಿಂಗೇನ್ ಅನ್ಸುತ್ತೆ? ನಂಗೆ ಇವ್ರದೆಲ್ಲ ಫಸ್ಟ್ ಇಂದ ಕಂಡ್ಕೊಂಡೇ ಇದ್ದದಲ್ಲ. ಸೊ ಅವರೆಲ್ಲ ವಿಲನ್ ಅಂದ್ರೆ ವಜ್ರಮುನಿ ಇವರೇ ಎಲ್ಲ ಒಪ್ಪೋದು ಫಸ್ಟ್ ಇಂದ. ಅವ್ರ ಹೆಸರೇ ಕಾಣುವಂತಾರ ವಿಲನ್ ವಜ್ರಮುನಿ. ಅದ ಈ ಆಗಳಿಕೆ ಹೆಂಗಿದಿತ್ತಂದ್ರೆ, ಆಗಳಿಕೆ ಡೈರೆಕ್ಟರ್ಸ್ ಸ್ಟೋರಿ ಮತ್ತೆ ಅದೆಲ್ಲದು ಆಕ್ಟರ್ಸ್ ಎಲ್ಲ ಡೈರೆಕ್ಟರ್ ಕೈಯೊಳಗಿರ್ತಿದ್ದೀರು. ಲೈಕ್ ಅವ್ರು ಬೈತಾನೂ ಇದ್ದೀರು. ಎಷ್ಟ್ ಜನ ಆಕ್ಟರ್ಸಿಗೆಲ್ಲ ಹೇಳ್ತಾ ಇದ್ರು ಪುಟ್ಟಣ ಕಣಗಾಲ ಎಷ್ಟ್ ಬೈತ್ರು ಹಂಗೆಲ್ಲ ಅಂತ. ಬಟ್ ಈಗ ಅಂದ್ರೆ ಸ್ಟೋರಿ ಡೈರೆಕ್ಟ್ ತಗೊಂಡ್ ಹೋದ್ರು, ಬಟ್ ಆಕ್ಟರ್ಸ್ ಹೇಳ್ದಂಗ ನಂಗೆ ಅದ್ ಮಾಡೋಕತ್ತಿಲ್ಲ, ಸ್ವಲ್ಪ ಚೇಂಜ್ ಮಾಡ್ಕಣಿ ಆ ತರ ಎಲ್ಲ ಹೇಳಿ ಸ್ಟೋರಿನ ಚೇಂಜ್ ಬೇರೆ ಕಡೆ ಹೋಗಿ ಮೂವಿ ಹಾಳಾಗ್ಬಿಡುತ್ತೆ. ಆಗಲಿಕ್ಕೆಲ್ಲ ಇದೆಲ್ಲ ಡೈರೆಕ್ಟರ್ ಕೈಯೊಳಗೆ ಇರ್ತಿದಿತ್ತು, ಅವ್ರು ಹೆಂಗ್ ಬೇಕ್ ಹಂಗ್ ಮಾಡಿಸ್ತಿದ್ದೀರ್. ಬಟ್ ಆವಾಗಿನ ಡೈರೆಕ್ಟರ್ ಸ್ಟೋರಿ ರೈಟರ್ ಸ್ವಲ್ಪ ಚೆನ್ನಾಗಿದ್ದೀರ, ಇವಾಗಿನ ತರ ಅಲ್ಲ. ಇವಾಗಕ್ಕೆ ಅಂದ್ರೆ ಕನ್ನಡ ಮೂವಿ ಯಾರು ನೋಡಕ್ ಗೊತ್ತಿಲ್ಲ, ಕನ್ನಡ ಮೂವಿ ಜನ ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡ್ರೆ ಮಾಡೋದೆಲ್ಲ ಹಾಫ್ ಕುಕ್ಡ್ ಮೂವಿ ತರ ಇರುತ್ತೆ. ಫಾರ್ ಎಕ್ಸಾಂಪಲ್ 100 days ಓಡ್ಕಂದ್ರೆ ಆ 100 days ತಕ್ಕಂಗಿನ ಸ್ಟೋರಿ 4 ದಿನಕ್ಕೆ ಸ್ಟೋರಿ ಮಾಡ್ಕೊಂಡ 100 days ಓಡ್ಸಿ ಅಂದ್ರೆ ಸುಮ್ನೆ ಜನರು ತಲೆ ಮೇಲೆ ಹಾಕೋದಲ್ಲ. ನಾವು ದುಡ್ಡು ಕೊಟ್ಟೆ ಹೋಗಿ ಕಾಂಬ, ಸೊ ನಮ್ ದುಡ್ಡಿಗೂ ವರ್ತಿರ್ಕಲ್ಲ. ಜನ ಸುಮ್ನೆ ಬಂದ್ ಥಿಯೇಟರ್ ಬರ್ತಾರ, ದುಡ್ಡು ಕೊಟ್ಟು ಬರ್ಕಂದ್ರೆ ಹೇಳಿದ್ರೆ ಅವ್ರ ದುಡ್ಡಿಗಿಂತನೂ ಅವ್ರದೊಂದು 3 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಪೆಂಡ್ ವರ್ತ್ ಆಯ್ಕದೆ ಚೆನ್ನಾಗಿಂದ ಇರೋ. ಈಗ ಫಾರ್ ಎಕ್ಸಾಂಪಲ್ ನಾವು ಖರ್ಚು ಮಾಡಲ್ಲ, ನಮ್ದು ಲೋ ಬಜೆಟ್ ಅದಕ್ಕೆ ಸೋ ಲೋ ಬಜೆಟ್ ಮೂವಿ. ಕೆಲವರಿಗೆ ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು, ಮೂವಿ ಚೆನ್ನಾಗಿಲ್ಲ ಓವರ್ ರೇಟೆಡ್ ಹಂಗೆ ಅಂತೇಳಿ. ಬಟ್ ಸ್ಟಿಲ್ ಅದು ಓಡಿತದ ಮೂವಿ, ಹೆಸರು ಮಾಡ್ತು ಓಡ್ತು. ಅದೇ ಹಂಗ್ ಓಡ್ತು. ಮತ್ತೆ ಓನ್ಲಿ ಥಿಂಗ್ ಈಸ್ ಹೀರೋ ಅಥವಾ ಆಕ್ಟರ್ ಗಳು ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಇಂಪಾರ್ಟೆಂಟ್ ಬಪ್ಪುದು ಕತೆ, ಸ್ಕ್ರೀನ್ ಪ್ಲೇ ಫಸ್ಟ್, ಆಮೇಲೆ ಹೀರೋ ಡೈರೆಕ್ಟರ್ ಅವರೆಲ್ಲ ಬಪ್ಪುದು. ಕತೆ ಚೆನ್ನಾಗಿದೆ ಅಂದ್ರೆ ಆ ಮೂವಿ ಡೆಫಿನೆಟ್ಲಿ ಓಡುತ್ತೆ. ಫಸ್ಟ್ ಕಾನ್ಸೆಪ್ಟ್, ಕಂಟೆಂಟ್ ವೆರಿ ಇಂಪಾರ್ಟೆಂಟ್.
ಆಮೇಲೆ ಬಿಹೈಂಡ್ ದ ಮತ್ತೆಲ್ಲ ಸೀನ್ಸ್ ಯಾರೆಲ್ಲ ಇರ್ತರೋ ಅವ್ರ ಕೈಯೊಳಗೆ ಸ್ಟೋರಿ ಸಿನಿಮಾಟೋಗ್ರಫಿ ಅದೆಲ್ಲ ಅವ್ರ ಹತ್ರ ಇದ್ರೆ ಪಕ್ಕ ಮೂವಿ ಕಾಂಬತಿ ಚಂದ ಬರ್ತದ. ಇದು ಎಂತಂದ್ರೆ ಒಬ್ರದ್ದು ಸ್ಟಾರ್ಡಮ್ ಮೇಲೆ ಮೂವಿ ಮಾಡ್ಕಂತ ಅವ್ರೆ, ಈ ತರ ಮೂವೀಸ್ ಎಲ್ಲ ಇನ್ ಬಪ್ಪು ಚಾನ್ಸ್ ಅದೇ ಆಕ್ಚುಲಿ ಕಾರಣ ಮೋಸ್ಟ್ ಆಫ್ ದ ಡೈರೆಕ್ಟರ್ ಇವಾಗ ಹಂಗೆ ಮಾಡೋದು, ಸ್ಟಾರ್ಡಮ್ ಮೇಲೆ ಮೂವಿ ಮಾಡೋದು, ಹೀರೋ ದೊಡ್ಡ ಹೀರೋನ ಹಾಕ ಮೂವಿ ಮಾಡೋದು, ಬಟ್ ಕತೆ ಎಂತದೂ ಚೆನ್ನಾಗಿಪ್ಪುದಿಲ್ಲ. ಸೊ ಕತೆ ಏನು ಚೆನ್ನಾಗಿಲ್ದೇ ಇದ್ದಾಗ ಸ್ಟಾರ್ಡಮ್ ಮೇಲೆ 4 ದಿನ ಓಡ್ಬೋದು ಮೂವಿ ಅಷ್ಟೇ. 100 days ಓಡ್ಬೇಕು, ಹಿಟ್ ಆಗ್ಬೇಕು ಅಂದ್ರೆ ಆ 4 ದಿನ ಬಿಟ್ಟು ಎಕ್ಸ್ಟ್ರಾ ಮತ್ತೆ ದಿನ ಓಡ್ಬೇಕು. ಅವಾಗ ಬಂದ್ ಮೂವಿ ನೋಡೋರು ಹೀರೋನ್ ನೋಡಿ ಮೂವಿ ನೋಡಕ್ ಬರಲ್ಲ, ಕತೆ ನೋಡಿ ಮೂವಿ ನೋಡಕ್ ಬರ್ತಾರೆ, ಕತೆ ಎಂಟರ್ಟೈನ್ಮೆಂಟ್ ಗೋಸ್ಕರ ಬರ್ತಾರೆ. ಅದಿಲ್ಲ ಅಂದ್ರೆ ಮೂವಿ ಈಗ ನಮ್ ಜನರೇಷನ್ ಅಲ್ಲಿ ಹೀರೋಸ್ನೆಲ್ಲ ನಾವ್ ಇಷ್ಟಪಡುತ್ತ, ನಮ್ ನೆಕ್ಸ್ಟ್ ಜನರೇಷನ್ ಮಕ್ಳು ಅವು ಅಪ್ಡೇಟ್ ಆಗಿರ್ತಾವ, ಅವು ಆಡಿಯನ್ಸ್ ನಮ್ದು ಬಿಲ್ಡ್ ಆತ ಹೋದಂಗ ಅಲ್ಲೂ ಬಿಲ್ಡ್ ಆತಾವ. ಇವರೆಲ್ಲ ಜನರೇಷನ್ ಇವರೆಲ್ಲ ಯಾವ ತರ ಮಾಡ್ತಾ ಇದ್ದೀರಂದ್ರೆ, ಈಗ ನಮ್ಮ ಅಪ್ಪನ ಜನರೇಷನ್ ಇಂದ ನಮ್ ಜನರೇಷನ್ ಅಲ್ಲೂ ಇಷ್ಟ ಪಡ್ತಾ ಇದ್ರು. ನಂಗ್ ಗೊತ್ತಿದ್ ನನ್ಕಿಂತ ಸಣ್ಣ ಮಕ್ಕಳು ಕೆಲವು ಈ ತರ ಮೂವೀಸ್ ಇಷ್ಟ ಪಡ್ತಾ ಇದ್ದು. ಫಸ್ಟ್ ಈಗ ಅವು ಸಣ್ಣ ಕಿಪ್ಪತ್ತಿಗೆ ಒಂದು ಏಜ್ 20ಗೆ ಅವು ಫುಲ್ ಹೈಪ್ ಮೂವಿ ಕಾಣ್ತಾ ಇದ್ದು. ಬಟ್ ಈಗ ನಿಧಾನಕ್ಕೆ ಈ ಮೂವೀಸಿಗೆಲ್ಲ ಬರ್ತಾ ಇದ್ದು. ಮೆಚುರಿಟಿ ಬಂದಂಗೂ ಕೂಡ ನೀನ್ ಕಣ ಹಳೆ ಸಾಂಗ್ಸ್ ಮತ್ತೆ ಹಳೆ ಮೂವಿ ನಿಂಗೆ ಇಷ್ಟ. ಅದಕ್ಕೆ ಸೊ ಮೂವಿ ನಮ್ ಆಡಿಯನ್ಸ್ ಬಿಲ್ಡ್ ಆತ ಹೋದಂಗು ನಾವು ಎಲ್ಲ ವರ್ಕ್ನು ಅದಕ್ಕೆ ತಕ್ಕಂಗೆ ಬಿಲ್ಡ್ ಮಾಡ್ಕೊಳಕ್ಕೆ. ಯಾಕಂದ್ರೆ ಒಂದ್ ಜನರೇಷನ್ ಹೀರೋ ಇನ್ನೊಂದ್ ಜನರೇಷನ್ ಇಷ್ಟ ಆಯ್ಕಂತ ಇಲ್ಲ. ಸೊ ಹೀರೋದ್ ಸ್ಟಾರ್ಡಮ್ ಆ ಮಕ್ಕಳಿಗೂ ಇಷ್ಟ ಆಯ್ಕಂತ ಇಲ್ಲ. ಸೊ ಅದನ್ನ ಬಿಟ್ಟು ಇದು ಜಸ್ಟ್ ಡೈರೆಕ್ಟರ್ಸ್ ಅಲ್ಲ, ಹೀರೋಗಳಿಗೂ ಅನ್ವಯಿಸುತ್ತೆ. ಅವರು ಅದನ್ನ ಕಂಡು ಓಕೆ ಒಂದು ಶೆಲ್ ಒಳಗೆ ಇಪ್ಪು ಬದಲು ಅದರಿಂದ ಹೊರಗ್ ಬಂದ್ ಮಾಡ್ರೆ ಈ ತರ ಡಿಫ್ರೆಂಟ್ ಟೈಪ್ ಆಫ್ ಮೂವಿನ ಎಕ್ಸ್ಪ್ಲೋರ್ ಮಾಡ್ಕೋರು. ಒಂದೇ ಟೈಪ್ ಆಫ್ ಮೂವಿ ಮಾಡ್ತಾ ಹೋಗ್ಬೇಕು. ಪುನೀತ್ ರಾಜ್ಕುಮಾರ್ ಯಾವ್ದು ಪ್ಯಾನ್ ಇಂಡಿಯಾ ಮಾಡ್ಲಿಲ್ಲ, ಬಟ್ ಮೂವೀಸ್ ಎಲ್ಲ ಡಿಫ್ರೆಂಟ್ ಸ್ಟೋರೀಸ್, ಡಿಫ್ರೆಂಟ್ ಮೂವೀಸ್. ಸೊ ಶೆಲ್ ಇಂದ ಹೊರಗ್ ಬಂದ್ ಮಾಡ್ರೆ ಎಲ್ಲದು ಆತ್. ಮತ್ತೊಂದ್ ಹೇಳಿದ್ರೆ ನಂದು ಒಂದೇ ಅಪ್ಪ, ಕಂಟೆಂಟ್ ಇಸ್ ದ ಕಿಂಗ್. ಮೂವಿ ಸ್ಕ್ರಿಪ್ಟ್ ಮತ್ತೆ ಮೂವಿ ಕತೆ ಮೇನ್ ನಂಬರ್ 1 ಪೊಸಿಷನ್ ಅದಕ್ಕೇನೆ, ಆಮೇಲೆ ಬೇರೆದೆಲ್ಲ. ಮೂವಿ ಕತೆನೆ ಚೆನ್ನಾಗಿಲ್ದೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿ ಏನ್ ಪ್ರಯೋಜನ? ಮೂವಿ ಡೆಫಿನೆಟ್ಲಿ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ಓಡೋದು ನಿಲ್ಸಿ ಬಿಡುತ್ತೆ, ಇಷ್ಟನೇ ಆಗದಿರ್ಬೋದು. ಸೊ ನೀವು ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದ ಆಡಿಯನ್ಸ್, ಯು ಮೇಕ್ ಅ ಗುಡ್ ಪ್ರಾಡಕ್ಟ್ ಅಂಡ್ ದೆನ್ ಸೆಲ್ ಇಟ್. ಫಸ್ಟ್ ನಮ್ ಮೂವಿ ನಾವೇ ಕ್ರಿಟಿಸೈಸ್ ಮಾಡ್ಕೊಂಡು ಇದನ್ನ ಬಿಡ್ಲಕ್ಕ ಬೇಡ ಕಂಡು ಮತ್ತೆ ಮಾಡಕ್. ಓಕೆ ಗೈಸ್, ನಮ್ಮ ರಿಯಾಕ್ಷನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಬೇರೆ ಯಾವ್ದಾದ್ರು ಕ್ಲಿಪ್ ಮೇಲೆ ನಿಮ್ಗೆ ರಿಯಾಕ್ಷನ್ ಬೇಕು ಅಂದ್ರೆ ಪ್ಲೀಸ್ ನಮಗೆ ಕಮೆಂಟ್ ಅಲ್ಲಿ ಸಜೆಸ್ಟ್ ಮಾಡಿ. ಸೊ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಬೈ ಬೈ, ಟೇಕ್ ಕೇರ್.